ನೇಲ್ ಪ್ರಾಬ್ಲಮ್ ಇರುವಂತವ್ರಿಗೆ ಅಂದ್ರೆ ನೇಲ್ಸ್ ಮೇಲ್ಗಡೆ ಲೇಯರ್ ಎಲ್ಲ ಕಟ್ ಕಟ್ ಆಗಿ ಬಂದ್ಬಿಡುತ್ತೆ. ಬ್ರೋಕನ್ ನೇಲ್ಸ್ ಮತ್ತೆ ಕ್ಯುಟಿಕಲ್ಸ್ ಎಲ್ಲಾನು ಸ್ಕಿನ್ ಪೀಲ್ ಆಗೋದು, ಮತ್ತೆ ನೇಲ್ಸ್ ಬೆಳೆಸಬೇಕು ಅಂತ ಆಸೆ ಇರುತ್ತೆ ಬಟ್ ಅವ್ರು ಬೆಳೆಸೋಕ್ಕಾಗೋದಿಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ ಇರುವಂತವ್ರಿಗೆ ನಾವು ಜೆಲಟಿನ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ನಿಂಬೆಹಣ್ಣಿನ ಜ್ಯೂಸ್ನಲ್ಲಿ ಜೆಲಟಿನ್ ಮಿಕ್ಸ್ ಮಾಡ್ಕೊಂಡು 1 ಸ್ಪೂನ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದು ಗ್ಲಾಸ್ ನೀರಿಗೆ. ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಅಥವಾ ಶುಗರ್ ಬೇಕಂದ್ರೆ ಹಾಕೋಬಹುದು ಜ್ಯೂಸ್ ತರ ಮಾಡ್ಕೊಂಡು. ಅದಕ್ಕೆ 1 ಸ್ಪೂನ್ ಜೆಲಟಿನ್ ಹಾಕೊಂಡು ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ರೆಗ್ಯುಲರ್ ಆಗಿ ಆ ತರ ತಗೋತಾ ಇದ್ರೆ ನೇಲ್ಸ್ ಸ್ಟ್ರಾಂಗ್ ಆಗುತ್ತೆ. ತುಂಬಾ ಏನು ಕಟ್ ಕಟ್ ಆಗುವಂತ ನೇಲ್ಸ್ ಎಲ್ಲಾನು ಸ್ಟ್ರಾಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಂಗಾಗಿ ರೆಗ್ಯುಲರ್ ಆಗಿ ತಗೊಳ್ಳಿ ಜೆಲಟಿನ್, ತುಂಬಾ ಒಳ್ಳೇದು. ಮನೇಲೇನೆ ನೀವೇನಾದ್ರೂ ಮೆನಿಕ್ಯೂರ್ ಮಾಡ್ಕೊಬೇಕು ಅಂತ ಇದ್ರೆ ಹಾಟ್ ವಾಟರ್ನಲ್ಲಿ ಶಾಂಪೂ, ನಿಂಬೆಹಣ್ಣು, ಉಪ್ಪು ಒಂದ್ ಸ್ವಲ್ಪ ಹಾಕಿ ನೀವು ಸೋಕ್ ಮಾಡ್ಕೊಂಡು, ಸೋಕ್ ಮಾಡಿದ್ಮೇಲೆ ಸಾಫ್ಟ್ ಆಗಿರುತ್ತೆ ನೇಲ್ಸ್, ಕ್ಯುಟಿಕಲ್ಸ್ ಎಲ್ಲಾನು. ಸೊ ಅದನ್ನೆಲ್ಲಾನು ನೀಟಾಗಿ ನೀವು ಶೇಪ್ ಮಾಡ್ಕೊಂಡ್ಬಿಟ್ಟು ಕ್ಯುಟಿಕಲ್ಸ್ ಪುಷಾರ್ ಮಾಡಿ ಕ್ಯುಟಿಕಲ್ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡ್ಕೊಂಡು, ನಂತರ ಅದಕ್ಕೆ ನೇಲ್ ಪಾಲಿಶ್ ಬೇಸ್ ಕೋಟ್ ಹಾಕಿ, ನಂತರ ಅದ್ರ ಮೇಲೆ ಯಾವ ಕಲರ್ ಬೇಕೋ ಆ ಕಲರ್ ನೇಲ್ ಪಾಲಿಶ್ ಹಾಕೊಂಡು ಟಾಪ್ ಕೋಟ್ ಹಾಕೊಂಡ್ರೆ ತುಂಬಾ ದಿನ ಸ್ಟೇ ಆಗುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಕೇರ್ ತಗೊಂಡ್ರೆ ನಿಮ್ ನೇಲ್ಸ್ ತುಂಬಾ ಕೈಯು ಕೂಡ ನೋಡೋಕೆ ಅಂದವಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಯಾರಿಗಾದ್ರೂ ಕೋರ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಂಡ್ರೆ ನಿಮಗೆ ವೆರಿ ರೀಸನಬಲ್ ರೇಟ್‌ನಲ್ಲಿ ನಿಮಗೆ ಕೋರ್ಸಸ್‌ನ ನಾವು ಕಲಿಸ್ಕೊಡ್ತಾ ಇದೀವಿ.